ಯೋಗ ಸಾಧಕರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲ ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರತಕ್ಕಂಥ ಯೋಗ ಸಾಧಕರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿನ ನಾವು ಪ್ರಪಂಚದಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಲ್ಲ ಕಡೆ ಯೋಗ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಇಟ್ಟಾಗ ಪ್ರಪಂಚ ಪೂರ್ತಿ ಒಪ್ಕೊಂಡು ಈ ದಿನ ಆಚರಣೆ ಮಾಡ್ತಾರೆ. ಅದಕ್ಕೆ ಖುಷಿ. ಸೊ ಆ ದಿಶೆಯಲ್ಲಿ ಸ್ವಲ್ಪ ಬ್ರೀಫಾಗಿ ನಿಮ್ಗೆ ಹೇಳ್ತೀನಿ ಯೋಗ ಅಂದರೆ ಏನು ಅಂತ. ಯೋಗ ಅಂದರೆ ಸರಳವಾಗಿ ಭಗವದ್ಗೀತೆನ ಶ್ರೀಕೃಷ್ಣ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಮತ್ವಂ ಯೋಗ ಉಚ್ಯತೆ. ಮನುಷ್ಯ ಜೀವನದಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನ ಸಮಾಧಾನವಾಗಿ ಸ್ವೀಕಾರ ಮಾಡಿ, ಅಂದರೆ ಕೆಟ್ಟದ್ದು ಒಳ್ಳೆಯದನ್ನು ಸ್ವೀಕಾರ ಮಾಡಿ ಆರಾಮಾಗಿರೋದು, ನೆಮ್ಮದಿಯಾಗಿರೋದೇ ಯೋಗ. ನೋಡಿ ಎಷ್ಟು ಚೆನ್ನಾಗಿದೆ. ಚಿತ್ತ ವೃತ್ತಿ ನಿರೋಧ ಯೋಗ ಅಂತ ಕರೆದ್ರು ಪತಂಜಲಿ ಮಹರ್ಷಿಗಳು. ಮನಸ್ಸಲ್ಲಿ ಬರತಕ್ಕಂಥ ವೃತ್ತಿಗಳನ್ನು, ನಾನಾ ಯೋಚನೆಗಳನ್ನು ಕಂಟ್ರೋಲ್ ಮಾಡಿ ಮನಸ್ಸನ್ನು ಆನಂದವಾಗಿ ಇಟ್ಕೊಳ್ಳೋದು ಯೋಗ. ಅದಕ್ಕೆ ಅದನ್ನು ಪಡಿಬೇಕಾದ್ರೆ, ಆನಂದವನ್ನು ಪಡಿಬೇಕಾದ್ರೆ ಕೆಲವಾರು ನಿಯಮಗಳನ್ನು ಪರಿಪಾಲನೆ ಮಾಡು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ದಿಸ್ ಆರ್ ದ 8 limbs ಆಫ್ ಯೋಗ. 8 ಅಂಗಗಳಿರತಕ್ಕಂಥದ್ದು ನಿಜವಾದ ಯೋಗ. ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಕೇವಲ ಆಸನಗಳನ್ನು ಮಾಡೋದು, ದೇಹವನ್ನು ತುಂಬ ಬೆಂಡ್ ಮಾಡೋದು, ಸರ್ಕಸ್ ಮಾಡೋದು, ಅದು ಯೋಗ ಅಲ್ಲ. ಯೋಗ ಸ್ಥಿರ ಸುಖ ಆಸನಂ. ಯೋಗಾಸನ ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ಅದು ಯೋಗಾಸನ. ಜಾಸ್ತಿ ಬೆಂಡ್ ಮಾಡೋದು ಅಲ್ಲ, ಬೆಂಡ್ ಮಾಡೋದು ಮುಖ್ಯ ಅಲ್ಲ. ಇಲ್ಲಿ ಯೋಗದಲ್ಲಿ ಮುಖ್ಯವಾಗಿ ಕೆಲವು ಸೂತ್ರ ಮಾತ್ರ ನಿಮ್ಗೆ ಹೇಳ್ತೀನಿ. ಯೋಗಾಸನ ಎಷ್ಟು ಸರಳವಾಗಿರಬೇಕು ಅಂದರೆ, ಫೀಲ್ ದ ಸ್ಟ್ರೆಚ್. ಹಿಂಗೆ ಬಿಡ್ತೀವಲ್ವಾ, ನಿಧಾನವಾಗಿ ಸ್ಟ್ರೆಚ್ ಮಾಡಿ, ತುಂಬ ಎಳಿಬೇಡಿ, ತುಂಬ ಬೆಂಡ್ ಮಾಡಬೇಡಿ, ತುಂಬ ನೋವು ಕೊಡಬೇಡಿ. ಫೀಲ್ ದ ಸ್ಟ್ರೆಚ್. ನಾವು ನಿಧಾನವಾಗಿ ಸುತ್ತಕೊಂಡು ಬಿಡಿ. ಉದಾಹರಣೆ ಅಷ್ಟೇ ನಾನು ನಿಮ್ಗೆ ಹೇಳದ್ದು, ಅರ್ಥ ಆಯ್ತಾ? ಸ್ಟ್ರೆಚ್ ಮಾಡಬೇಕು. ಅದಕ್ಕೆ ಯೋಗದಲ್ಲಿ ಮುಖ್ಯವಾಗಿ ಬಾಡಿ ಅವೇರ್ನೆಸ್, ಬ್ರೀದಿಂಗ್ ಅವೇರ್ನೆಸ್, ಮೈಂಡ್ ಅವೇರ್ನೆಸ್. ಯೋಗಾಸನವನ್ನು ಮಾಡಬೇಕಾದ್ರೆ ದೇಹವನ್ನು ಗಮನಿಸಿ, ಉಸಿರಾಟವನ್ನು ಗಮನಿಸಿ, ಅದನ್ನು ರಿಲ್ಯಾಕ್ಸ್ ಮಾಡಿ. ಓವರ್ ಸ್ಟ್ರೆಚ್ ನೆಸೆಸಿಟಿ ಇಲ್ಲ. ಚಿಕ್ಕ ಮಕ್ಕಳಿಂದ 8 ವರ್ಷದ ಮಕ್ಕಳಿಂದ 90 ವರ್ಷದ ಮುದುಕರವರೆಗೂ ಆರಾಮಾಗಿ ಯೋಗ ಮಾಡಬಹುದು. ಸೊ ಸುಮ್ಮನೆ ನಿಮ್ಮನ್ನು ಬೇರೆಯವ್ರು ಕಂಪೇರ್ ಮಾಡಿಕೊಂಡು ನನ್ನ ಕೈಲಿ ಆಗಲ್ಲ, ನನಗೆ ವಯಸ್ಸಾಗಿದೆ ಅನ್ನೋದನ್ನು ಮನಸ್ಸಿನ ತೆಗೆದು ಹಾಕಿ ಎಲ್ಲರೂ ಯೋಗ ಮಾಡ್ಬೋದು. ಕೆಲವಾರು ವಿಧಾನಗಳನ್ನು ಓವರ್ ಮಾಡೋದು ಬೇಡ ಅಂತ ನಿಮ್ಮ ಯೋಗ ಗುರುಗಳೇ ನಿಮಗೆ ಹೇಳ್ತಾರೆ. ಅದನ್ನು ಫಾಲೋ ಮಾಡಿಕೊಂಡು ಈ ದಿನ ಪ್ರತಿಯೊಬ್ಬರು ಯೋಗ ಮಾಡೋಕ್ಕೆ ಮನಸ್ಸನ್ನು ಪಡಿ. ಸೊ ನಮ್ಮ ಯೋಗಾಸನಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಯೂಸಲ್ಲಿ 108 ಸೂರ್ಯ ನಮಸ್ಕಾರ ಮಾಡಿಸ್ತೀವಿ. ಯಾಕೆಂದರೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರಲಿ ಅಂತ ಅಷ್ಟೇ. ಅದು ಅವಶ್ಯಕತೆ ಇಲ್ಲ. ನಾನು 108 ಮಾಡಿದೆ ಅಂದಾಗ ಬೇರೆ ಬೇರೆ ಸೂರ್ಯ ನಮಸ್ಕಾರ ಸರಳವಾಗಿ ಅವರು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಈ ದಿನ 108 ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೊ ಈ ವಿಡಿಯೋ ನೋಡಿದ್ರು ಪ್ರತಿಯೊಬ್ಬರು ಯೋಗವನ್ನು ಅಭ್ಯಾಸ ಮಾಡ್ಬೋದು. ಸೊ ಯೋಗ ಆದಮೇಲೆ ದೇಹ ಹಗರಾಗಬೇಕು, ಮನಸ್ಸು ಶಾಂತವಾಗಬೇಕು. ಆಗ ನೀವು ಕರೆಕ್ಟಾಗಿ ಯೋಗ ಮಾಡಿದ್ದೀರಿ ಅಂತ ಅರ್ಥ. ಇಟ್ ಇಸ್ ನಾಟ್ ಕಾಂಪ್ಲಿಕೇಟೆಡ್, ಸಿಂಪಲ್. ಸರಳವಾದ ಆಸನಗಳು ಬೇಕಾದಷ್ಟಿದೆ. ಅದನ್ನೆಲ್ಲ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. Oh
Slowly step back and breathe out. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಧ್ಯಾನ ಮಾಡಿ. Okay, next. Come on, stand up. ಇನ್ನು ಕಿವಿ ತಾಕ್ಬೇಕು. Reverse. Swing back. Okay, next, waist rotation. Reverse. Side. Okay, jogging. What's I get one here. Relax. ಸೂರ್ಯ ನಮಸ್ಕಾರ. ಮುಂದೆ ಬನ್ನಿ. ನಮಸ್ಕಾರ ಸ್ಥಿತಿ, ನಮಸ್ಕಾರಾಸನ. Two. ಕೈಯನ್ನು ತಲೆಯಿಂದ ಹೋಗ್ಲಿ. ಬ್ಯಾಕ್ ಸ್ಟ್ರೇಟ್ independently. S3. Backward side. ಹಿಂದೆ ತಗೊಳ್ಳಿ. 4. Take right leg back. Melody. Stretch up. And then let it pick up. Look at the ceiling. Okay. There.
ಇನ್ನು ತಗೊಳ್ಳಿ. ತಲೆ ಮೇಲೆ ಎತ್ತಿ. 5. Lips to touch. Down. Let my feet come down. Down. 6. 7. ಕೈ ನೇರ, ತಲೆ ಹಿಂದೆ, ಸೀಲಿಂಗ್ ನೋಡಿ. 8. 9. ತಲೆ ಮೇಲೆ ಎತ್ತಿ. 10. 11. ಕೈ ನೇರ, ಸ್ಟ್ರೇಟ್ ಅಪ್. 12. ಏನು ನಮಸ್ಕಾರ ಸ್ಥಿತಿ, ಕೈ ಬಿಡಿ, ರಿಲ್ಯಾಕ್ಸ್. ಆಯ್ತಾ? ಓಕೆ, ಡನ್.